ಸುಲಭದ ಒಂದು ರೆಸಿಪಿ ಹೇಳ್ಕೊಡ್ಬೇಕು. ಒಂದು ಮೊಟ್ಟೆಯಿಂದ 4-5 ಜನಕ್ಕೆ ಆಗುವಷ್ಟು ಒಂದು ರೆಸಿಪಿ ಮಾಡುವ. ಈಗ ಒಂದೇ ಮೊಟ್ಟೆ ನೋಡಿ, ಮೊದಲಿಗೊಂದು ಬಾಣಲೆ ಇಡುವ. ಇದಕ್ಕೆ ನೋಡಿ ಒಂದು 10 ಮೆಣಸು ತಗೊಂಡಿದ್ದೇನೆ, ಕೆಂಪು ಮೆಣಸು. ನಿಮಗೆ ಖಾರ ಇದ್ರೆ ಉಂಟಲ್ಲ 5 ಕೂಡ ಸಾಕು. ಇದು ಖಾರ ಇಲ್ಲ, ಅದಕ್ಕೆ ಬಗ್ಗೆ 10 ಹಾಕುವ. ಸ್ವಲ್ಪ ಫ್ರೈ ಆಗಬೇಕು ಮೆಣಸು. ಇದಕ್ಕೆ 1 ಚಮಚ ಕೊತ್ತಂಬರಿ ಬೀಜ ಹಾಕುವ, 1/4 ಚಮಚ ಜೀರಿಗೆ. ಕಪ್ಪು ಮಾಡೋದು ಬೇಡ, ಇದಕ್ಕೆ ಸ್ವಲ್ಪ ಉಂಟಲ್ಲ ಕರಿಬೇವಿನ ಸೊಪ್ಪು ಕೂಡ ಹಾಕುವ. 1-2-3 ಕಡ್ಡಿ ಸಾಕು. ಇದಕ್ಕೆ ಎಣ್ಣೆ ಅಂತ ಹಾಕುದಿಲ್ಲ, ನಿಮಗೆ ಬೇಕಿದೆ ಎಣ್ಣೆ ಹಾಕಿ ಕೂಡ ಇದನ್ನು ಫ್ರೈ ಮಾಡ್ಬೋದು. ಎಣ್ಣೆ ಹಾಕದೆ ಫ್ರೈ ಮಾಡೋದು ನಾವು. ಈ ಕರಿಬೇವಿನ ಸೊಪ್ಪು ಉಂಟಲ್ಲ ತೆಗೆದು ಸ್ವಲ್ಪ ತೊಳೆದು ಹಾಕಬೇಕು, ಇಲ್ಲದ್ರೆ ಅದು ಮಣ್ಣೆಲ್ಲ ಇದ್ರೆ ಹಾಗೆ. ಇದು ತೆಗಿಯುವ ಸಾಕಿದು, ಇದರ ಮೆಣಸೆಲ್ಲ ಕಪ್ಪು ಆಗ್ತದೆ. ಫ್ರೈ ಮಾಡಿದನ್ನು ಚಂದ ಮಾಡಿ ಜಜ್ಜಿಬೇಕು. ಈಗ ಕಲ್ಲಲ್ಲಿ ಜಜ್ಜಿ ತರುವ. ಇದನ್ನು ಒಟ್ಟಿಗೆ ಹಾಕಿ ಈಗ ಜಜ್ಜುವ. ಕಲ್ಲೆಲ್ಲ ಇಲ್ಲ ಇದ್ರೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಬೋದು. ನೈಸಾಗಿ ಗ್ರೈಂಡ್ ಮಾಡೋದು ಬೇಡ, ಇದು ಸಹ ಹಾಗೇನೆ. ಈಗ ನೈಸಾಗಿ ನಾನು ಜಜ್ಜುದಿಲ್ಲ ನೋಡಿ, ಈ ರೀತಿ ಜಜ್ಜಿದ್ದೇನೆ. ಈ ರೀತಿ ಉಂಟು ತರಿ ತರಿಯಾಗಿ. ಇಷ್ಟು ಸಾಕು ಜಜ್ಜಿದ್ರೆ. ಮಿಕ್ಸಿಯಲ್ಲಿ ಕೂಡ ಜಾಸ್ತಿ ನುಣ್ಣಗೆ ಮಾಡೋದು ಬೇಡ, ನೈಸಾಗಿ ನೋಡಿ ಈ ರೀತಿ. ವಾಪಸ್ ಅದೇ ಬಾಣಲೆಗೆ ಒಂದು 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕುವ. ಮತ್ತು ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲ್ ಯಾವುದು ಕೂಡ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು. ಇದರಲ್ಲಿ ಒಂದು ಮೀಡಿಯಂ ಸೈಜ್ ಇದು 2 ಈರುಳ್ಳಿ ಉಂಟು, ಸ್ವಲ್ಪ ಬೆಳ್ಳುಳ್ಳಿ ಉಂಟು, ಅದನ್ನು ಜಜ್ಜಿ ತಂದದ್ದು ಒಂದು 8 ಬೆಳ್ಳುಳ್ಳಿ ಉಂಟು. ಇದನ್ನು ಹಾಕುವ. ಈರುಳ್ಳಿಯನ್ನು ಕೂಡ ಇದನ್ನೀಗ ಚಂದ ಮಾಡಿ ಫ್ರೈ ಮಾಡುವ. ಇದರಲ್ಲಿ ನೋಡಿ 2 ಟೊಮೆಟೊ ಉಂಟು, ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ, ಇದನ್ನು ಕೂಡ ಹಾಕುವ ಒಟ್ಟಿಗೆ. ಅರಶಿನ ಹುಡಿ, ರುಚಿ ಬೇಕಾದಷ್ಟು ಉಪ್ಪು. ಟೊಮೆಟೊ ಕೂಡ ಚಂದ ಮಾಡಿ ಫ್ರೈ ಆಯಿತು, ಸಾಕಿದು. ಇದನ್ನು ಉಂಟಲ್ಲ ಒಂದು ಸೈಡಿಗೆ ಇಡುವ. ಈಗ ಸ್ವಲ್ಪ ಎಣ್ಣೆ ಹಾಕುವ ಅದ್ದೆಯಲ್ಲಿ, ಜಾಸ್ತಿ ಬೇಡ, ಸ್ವಲ್ಪ ಇಷ್ಟು ಸಾಕು. ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕುವ, ಖಾಲಿ ಒಂದೇ ಮೊಟ್ಟೆ. ನಿಮಗೆ ಈ ಮೊಟ್ಟೆ ಉಂಟಲ್ಲ ಬೇರೆ ತವಾದಲ್ಲಿ ಈ ರೀತಿ ಮಾಡಿ ಕೂಡ ಹಾಕ್ಬೋದು. ನಾನು ಇದಕ್ಕೆ ಹಾಕ್ತೇನೆ, ಸುಲಭ ಆಗ್ತದೆ. ನಿಮಗೆ ಉಂಟಲ್ಲ ಜಾಸ್ತಿ ಮೊಟ್ಟೆ ಕೂಡ ಹಾಕ್ಬೋದು ಇದಕ್ಕೆ. ಒಂದು ಮೊಟ್ಟೆಯಿಂದನೇ ಮಾಡೋದು ಈ ರೀತಿ ಅಡುಗೆ. ಇದನ್ನು ಒಟ್ಟಿಗೆ ಈಗ ಮಿಕ್ಸ್ ಮಾಡುವ. ಈಗ ಹುಡಿ ಮಾಡಿದುಂಟ, ಇದನ್ನು ಹಾಕುವ, ಎಲ್ಲ ಹಾಕುವ. ಅದು ಖಾರ ಇಲ್ಲ ಮೆಣಸಾಗೆ. ಈಗ ಚಂದ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಮತ್ತು ನೀವು ಮಾಡುವಾಗ ಉಂಟಲ್ಲ ಸ್ವಲ್ಪ ಈರುಳ್ಳಿ ಟೊಮೆಟೊ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿ, ಒಂದು ಮೊಟ್ಟೆ ಇದ್ರೂ ಕೂಡ ಉಂಟಲ್ಲ ಜಾಸ್ತಿ ಆಗ್ತದೆ ನೋಡಿ. ಇದು ಸಾಕು, ಈಗ ತೆಗಿಯುವ. ಒಂದು ಮೊಟ್ಟೆಯಿಂದ 4-5 ಜನಕ್ಕೆ ಸುಲಭದಲ್ಲಿ ಅಡುಗೆ ಮಾಡಿ ಊಟ ಮಾಡ್ಬೋದು.